ನಮಸ್ಕಾರ ಸ್ನೇಹಿತರೆ. ಇವತ್ತು ಬೇಸರದ ಸಂಗತಿ ಏನಂದರೆ ಹರ್ಷ ಗುಪ್ತಾ ಸರ್ IAS ಅವರು ಇವತ್ತು ವರ್ಗಾವಣೆಯಾಗಿದ್ದಾರೆ. ಇನ್ನು ಬೇಸರವಾದಂಥ ಇನ್ನೂ ಒಂದು ಮುಖ್ಯ ಸಂಗತಿ ಏನಪ್ಪ ಅಂತಂದರೆ ಅವರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಡದೇ ಇರುವುದು ಕೂಡ ಒಂದು ಬೇಸರ ಅಂತ ಹೇಳ್ಬೋದು. ಅವರ ಸರ್ವೀಸ್ನಲ್ಲಿ 30ಕ್ಕೂ ಅನೇಕ ಬಾರಿ ವರ್ಗಾವಣೆಯಾಗಿದ್ದಾರೆ. ಆದರೆ ಇತ್ತೀಚೆಗೆ ಆರೋಗ್ಯ ಇಲಾಖೆಯಲ್ಲಿ ಅವರು ತಂದಂತಹ ಸುಧಾರಣೆಗಳು ಇಡೀ ಸರ್ಕಾರಕ್ಕೆ ಹಲವಾರು ಮಾದರಿಯಾಗಿದೆ. ಅದರಲ್ಲಿ ಪ್ರಮುಖ ಸುಧಾರಣೆ ಎಂದರೆ ಕ್ಯಾಂಪ್ಸ್ ಹಾಜರಾತಿ. ಇದು ಗೂಗಲ್ ಲೊಕೇಶನ್ ಫೆಚಿಂಗ್ ಒಂದಿಗೆ ಹಾಜರಾತಿ ಸಿಸ್ಟಮ್ನ ಜಾರಿಗೆ ತಂದಿದ್ದರು. ಹಾಗೆ ಮುಂಚೆ ಎಲ್ಲ ಶಿಫಾರಸು ಮುಖಾಂತರ ವರ್ಗಾವಣೆಗಳನ್ನು ಮಾಡ್ತಾಯಿದ್ರು ಅಧಿಕಾರಿ ಸಿಬ್ಬಂದಿಗಳಿಗೆ. ಆದರೆ ಇವರದೇ ಶೈಲಿಯಲ್ಲಿ, ಇವರದೇ ಒಂದು ಮಾದರಿಯಲ್ಲಿ ಇಡೀ ಸ್ಟೇಟ್ ತುಂಬ ಲಾಂಗ್ ಸ್ಟ್ಯಾಂಡಿಂಗಲ್ಲಿ ಇರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಯನ್ನು ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿಯೇ ಕೌನ್ಸಿಲಿಂಗ್ ನಡೆಸಿ ಸಾರ್ವಜನಿಕ ವರ್ಗಾವಣೆ ಮಾಡುವುದರ ಮುಖಾಂತರ ಒಂದು ದೊಡ್ಡ ಮೈಲಿಗಲ್ಲನ್ನು ಸಾಧಿಸಿದ್ದರು. ಟ್ರೇಡ್ ಕೌನ್ಸಿಲಿಂಗ್ ಮುಖಾಂತರ ಎಲ್ಲ ಸ್ಪೆಷಲಿಸ್ಟ್ಗಳನ್ನು ತಾಲೂಕು ಲೆವೆಲಲ್ಲಿ ಜಿಲ್ಲಾಸ್ಪತ್ರೆ ಮಟ್ಟಿಗೆ ಟ್ರೀಟ್ಮೆಂಟ್ ಸಿಗುವಂತೆ ಮಾಡಿರ್ತಕ್ಕಂಥದ್ದು ಒಂದು ಸುಧಾರಣೆ ಅಂತ ಹೇಳ್ಬೋದು. ಇವರು ತನ್ನದೇ ಆದ ಕಾರ್ಯವೈಖರಿಯನ್ನು ಹೊಂದಿದ್ದರು. ಇವರು ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಮಣಿಯದೆ ಇವರದೇ ಆದ ಶೈಲಿಯಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಇವರಿಗೆ ಅನೇಕ ಬಾರಿ ವರ್ಗಾವಣೆಯಾಗಿದೆ ಅಂತೇಳಿ ಜನರು ಹೇಳ್ತಾರೆ. ಇವರು ಜನರಿಗೆ ಒಂದು ವರದಾನವಾಗಿದ್ದರು. ಸಾರ್ವಜನಿಕ ಸಮಸ್ಯೆಗಳಿಗೆ, ಅಹವಾಲುಗಳಿಗೆ ಇವರು ಯಾವಾಗಲೂ ಸ್ಪಂದಿಸ್ತಾ ಇದ್ದರು. ಜೊತೆಗೆ ಇವರು ಸರ್ಕಾರದ ಬೊಕ್ಕಸಕ್ಕೆ ಖರ್ಚನ್ನು ಹೆಚ್ಚಿಗೆ ಆಗಲಾರದಂತೆಯೇ ಹೊರೆಯನ್ನು ಕಡಿಮೆ ಮಾಡ್ತಾ ಇದ್ದರು. ಎಲ್ಲರಿಗೂ ದುಃಖ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವರ ಒಂದು ಕಾರ್ಯವೈಖರಿ ಕೆಲವರಿಗೆ ಇಷ್ಟವಾಗಿದ್ದಿಲ್ಲ. ಅದರಿಂದ ಅವರಿಗೆಲ್ಲ ಖುಷಿಯಾಗಿದೆ. ಯಾವಾಗ ಹೋಗ್ತಾರೆ ಅಂತ ಕೆಲವರೆಲ್ಲ ಕಾದಿದ್ದರು. ಇನ್ನೂ ಒಂದು ಭ್ರಷ್ಟಾಚಾರ ಮುಕ್ತವಾಗಿ ಆರೋಗ್ಯ ಇಲಾಖೆಯನ್ನು ಮಾಡುವಲ್ಲಿ ಇವರು ಒಂದು ಎತ್ತಿದ ಕೈ ಅಂತ ಹೇಳ್ಬೋದು ಇತ್ತೀಚೆಗೆ. ಸ್ನೇಹಿತರೆ, ಇವರ ಒಂದು ಬಯೋಗ್ರಫಿ ನೋಡೋದಾದರೆ ಇವರು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ 1997ನೇ ಬ್ಯಾಚ್. ಇವರು ಶ್ರೀ ಹರ್ಷ ಗುಪ್ತಾ ಅಂಥೇಳಿ ಹೆಸರಿಗೆ ತಕ್ಕಂತೆ ಇವರು ಸಿಂಹ ಸ್ವಪ್ನವಾಗಿದ್ದರು. ಇವರ ಡೇಟ್ ಆಫ್ ಬರ್ತ್ ಬಂದು 1971 24 ಸೆಪ್ಟೆಂಬರ್. ಡೆಲ್ಲಿ ಇವ್ರದ್ದು ಇನ್ನೂ ಸರ್ವಿಸ್ ಇದೆ. ಇವರು ಎಲ್ಲೆಲ್ಲಿ ಏನೆಲ್ಲ ಕೆಲಸ ಮಾಡಿದರು, ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಎಲ್ಲೆಲ್ಲಿ ವರ್ಗಾವಣೆಯಾಗಿ ಬಂದಿದ್ದಾರೆ ಅಂತ ನೋಡಿ. ಮೊದಲು ಡೆಲ್ಲಿಯಲ್ಲಿ ಕೆಲಸ ಮಾಡಿದರು. ನೆಕ್ಸ್ಟ್ ಪ್ರಾದೇಶಿಕ ಆಯುಕ್ತರಾಗಿ ಬೆಂಗಳೂರಲ್ಲಿ ಭಾಳ ಕೆಲಸ ಮಾಡಿದ್ದಾರೆ. ಒಂದು IMS ಸ್ಕ್ಯಾಮನ್ನು ಕೂಡ ಇವರು ಬಯಲಿಗೆಳೆದಿದ್ದರು. ಮತ್ತು ಭದ್ರಾವತಿಯಲ್ಲಿ ಕಾರ್ಖಾನೆ ಬಗ್ಗೆ ಕೂಡ ಇವರು ಗಮನ ಸೆಳೆದಿದ್ದರು. ಮತ್ತು ಇವರು ಸೀಮೆ ಎಣ್ಣೆ ಮುಕ್ತ ಕರ್ನಾಟಕದಲ್ಲಿ ಒಂದು ಇವರ ಪಾತ್ರ ವಿಶೇಷ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಅವರ ಸರ್ವೀಸ್ ಆಗೋ ಅವರ ಒಂದು ಏನು ಕೆಲಸ ಮಾಡ್ತಾಯಿದ್ರು, ಯಾವ ಇಸವಿಯಲ್ಲಿ ಅವರು ವರ್ಗಾವಣೆ ಆಗಿದ್ದಾರೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದೆ. ಜೊತೆಗೆ ನೀವು ಸ್ಲೋ ಇಟ್ಕೊಂಡು ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಅಂತೇಳಿ ಅವರ ಹಿಸ್ಟ್ರಿ ಎಲ್ಲ ನೋಡ್ಕೋಬೋದು. ಜೊತೆಗೆ ಇವರು ಬೀದರ್ DC ಆಗಿದ್ದರು, ಬಳ್ಳಾರಿ DC ಆಗಿದ್ದರು, CEO ಆಗಿದ್ದರು, ಶಿವಮೊಗ್ಗ DC ಆಗಿದ್ದರು. ಜೊತೆಗೆ ಕಲಬುರಗಿಯ ವ್ಯಾಪ್ತಿಯಲ್ಲೆಲ್ಲ ಕೆಲಸ ಮಾಡಿದರು. ಅನೇಕ ಕಡೆ ಕೆಲಸ ಮಾಡಿದ್ದಾರೆ, ಅನೇಕ ಸುಧಾರಣೆಗಳು ಮಾಡಿದ್ದಾರೆ. ಇವರು ತನ್ನದೇ ಆದ ಒಂದು ವಿಲಕ್ಷಣ ಶೈಲಿಯಲ್ಲಿ ಇವರು ಒಂದು ತನ್ನದೇ ಆದಂಥ ಕಾರ್ಯವೈಖರಿಯನ್ನು ಹೊಂದಿದ್ದಕ್ಕೆ ಏನೋ ಕೆಲವರಿಗೆ ಅದು ಇಷ್ಟ ಆಗಲಿಲ್ಲ, ಕೆಲವರಿಗೆ ಅದು ಇಷ್ಟ ಆಯಿತು. ಆದ್ದರಿಂದ ಅನೇಕ ಬಾರಿ ವರ್ಗಾವಣೆ ಆಗಿದ್ದು ಕೊನೆಗೆ ಆಡಳಿತ ಸುಧಾರಣೆಯಲ್ಲಿ ಇವರ ಪಾತ್ರ ಪ್ರಮುಖ ಇದೆ. ಈ ಇತ್ತೀಚಿನ ದಿನಗಳಲ್ಲಿ ಇವರು ಆರೋಗ್ಯ ಇಲಾಖೆಯಲ್ಲಿ ತಂದಂಥ ಒಂದೊಂದು ಆದೇಶಗಳು ಪ್ರತಿ ವಾರ ಒಂದು ಆದೇಶ ಬರ್ತಾನೆ ಇತ್ತು. PDF ಬಂತು ಅಂದರೆ ಸಾಕು, ಹರ್ಷ ಗುಪ್ತಾ ಸರ್ ಅವ್ರದ್ದು ಇದು ಆದೇಶ ಏನೋ ಇದೆ ಅಂತೇಳಿ ಕುತೂಹಲ ಇರ್ತಾಯಿತ್ತು. ಆ ಮಟ್ಟಿಗೆ ಇವರು ಎಲ್ಲ ಅನೇಕ ಸುಧಾರಣೆ C&R ರೂಲ್ಸ್ ಕೂಡ ತಿದ್ದುಪಡಿ ಮಾಡುವಲ್ಲಿ ಇವರ ಪಾತ್ರ ಇದೆ. ಕೊನೆಯದಾಗಿ ಇವರು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೊಟ್ಟಂಥ ಒಂದು ಸ್ಪೀಚ್ ತುಂಬಾ ವೈರಲ್ ಆಗಿದೆ. ಆ ಸ್ಪೀಚ್ ಎಷ್ಟು ಸ್ಪಷ್ಟವಾಗಿ, ಎಷ್ಟು ನೀಟಾಗಿದೆ, ಅವರು ಮಾಡಿರ್ತಕ್ಕಂಥ ಕಾರ್ಯಸಾಧನೆ ಬಗ್ಗೆ ಒಂದು ಸಣ್ಣ ತುಣುಕಿದೆ. ಅದು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಬರುತ್ತದೆ, ಅದನ್ನು ತಪ್ಪದೆ ನೋಡಿ. ಇವರು ತುಂಬ ಸರಳ ಸಜ್ಜನಿಕ ವ್ಯಕ್ತಿ. ಸಾಮಾನ್ಯ ಜನರಂತೆ ಸಾಮಾನ್ಯ ಸೀಟ್ಗಳಲ್ಲಿ, ಸಾಮಾನ್ಯ ಆಸನಗಳಲ್ಲಿ ರೆಸ್ಟ್ ತಗೊಳ್ತಾ ಇದ್ದರು, ಕೂತ್ಕೊಳ್ತಾ ಇದ್ದರು. ಯಾವಾಗಲೂ ಅವರು ಕೈ ಕಟ್ಕೊಂಡು ಹಿಂದೆನೇ ಇರ್ತಾಯಿದ್ರು ಸಚಿವರ ಪಕ್ಕದಲ್ಲಿ. ಬಟ್ ಇವರ ಒಂದು ಸರಳ ಸಜ್ಜನಿಕೆ ವ್ಯಕ್ತಿತ್ವ, ಒಂದು ಕಾರ್ಯ ಎಲ್ಲರ ಜನ ಮೆಚ್ಚುವಂಥದ್ದು. ಇನ್ನೂ ಇರಬೇಕಿತ್ತು ಹರ್ಷ ಗುಪ್ತಾ ಸರ್ ಅನ್ನುವಂತೆ ಮನೆ ಮಾಡಿತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಲ್ಲಿ. ಆದರೆ ಕಾಲ ಅನ್ನೋದು ಗೊತ್ತಲ್ವ, ಶಾಕ್ ಕೊಡ್ತಾನೆ ಇರುತ್ತೆ ನಮಗೆ. ಆದ್ದರಿಂದ ಮುಂದೆ ಇವರು ಮಾಡಿರ್ತಕ್ಕಂಥ ಸುಧಾರಣೆಗಳು ಹಂಗೆ ಮುಂದುವರಿಬೇಕನ್ನೋದು ನಮ್ಮ ಆಶಯ ಬಿಟ್ಟರೆ ಇನ್ನೇನೂ ಇಲ್ಲ. ಸಾರ್ ಕೊಟ್ಟಂತಹ ಕೊನೆಯ ಸ್ಪೀಚ್ ಸೂಪರ್ ಆಗಿದೆ. ಆ ಸ್ಪೀಚ್ನ ತಪ್ಪದೆ ನೋಡಿ. ಆ ಸ್ಪೀಚ್ ಕೂಡ ಇದರಲ್ಲಿ ವಿಡಿಯೋ ಕೊನೆಯಲ್ಲೇ ಬರುತ್ತೆ. ಆ ಸ್ಪೀಚ್ನ ಕೇಳಿ ಇವರ ಕಾರ್ಯವೈಖರಿ ಇಷ್ಟ ಆಗಿದರೆ ಈ ವಿಡಿಯೋನ ತಪ್ಪದೆ 4 ಗ್ರೂಪ್ಗಳಿಗೆ, 4 ಜನಕ್ಕೆ ಶೇರ್ ಮಾಡಿ. ಆಫೀಸರ್, DHO ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಆ ಹುದ್ದೆಗಳಿಗೆ ಮೊಟ್ಟಮೊದಲನೇ ಬಾರಿ ನಾವು ಒಂದು ಸೀನಿಯಾರಿಟಿ ಕಮ್ ಮೆರಿಟ್, ಒಂದು ಆಬ್ಜೆಕ್ಟಿವ್ ಕ್ರೈಟೀರಿಯಾ ಮೇಲೆ ಅವರನ್ನು
ಅಲ್ಲಿಗೆ ನೇಮಕ ಮಾಡಬೇಕು, ಅವರಿಗೆ ಪೋಸ್ಟಿಂಗ್ ಕೊಡಬೇಕು ಅಂತ ಈಗಾಗಲೇ ಗೌರ್ಮೆಂಟ್ ಆದೇಶವನ್ನು ಜಾರಿ ಮಾಡಿದೆವು. ಮುಂದಿನ ದಿನಗಳಲ್ಲಿ ಇದು ಒಂದು ನನ್ನ ದೃಷ್ಟಿಯಲ್ಲಿ ಇದು ಬಹಳ ಕ್ರಾಂತಿಕಾರಿ ಬದಲಾವಣೆ ತರುವಂತ ಒಂದು ಹೆಜ್ಜೆ ಆಗ್ತದೆ. ಇದೇ ರೀತಿ ನಮ್ಮ ಇಲಾಖೆಗೆ ಒಂದು ಕ್ರೆಡಿಟ್ ಏನಂದ್ರೆ, ನಾವು ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಇಲಾಖೆ ಸಿಬ್ಬಂದಿಗಳು ಶಿಸ್ತು ಪಾಲನೆ ಮಾಡಬೇಕು, ಕರೆಕ್ಟ್ ಆದ ಟೈಮಿಗೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ನಾವು ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಅನ್ನು ಜಾರಿ ತಂದಿದ್ದೆವು. ಅದರಲ್ಲಿ ಸುಮಾರು 30,000ಕ್ಕೆ ಹೆಚ್ಚು ನಮ್ಮ ಪರ್ಮನೆಂಟ್ ಸಿಬ್ಬಂದಿಗೂ ಇಲಾಖೆದು ಅವರು ಈಗಾಗಲೇ ಹಾಜರಾತಿಯಲ್ಲಿ ಅದರಲ್ಲಿ ದಾಖಲು ಮಾಡ್ತಾ ಇದ್ದಾರೆ. ಅದರಲ್ಲಿ 1500 MBBS ಡಾಕ್ಟರ್ಸ್ಗಳು, ಸುಮಾರು 500 ಗ್ರೂಪ್ ಡಿ ಸಿಬ್ಬಂದಿಗಳು ಔಟ್ಸೋರ್ಸ್ ಮುಖಾಂತರ ತಗೊಂಡಿದ್ದೆವು. ಇವತ್ತು 1,000 ಸಿಬ್ಬಂದಿಗಳಿಗೆ ನೇಮಕಾತಿ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ನೀಡಲು ಇದ್ದಾರೆ ಮತ್ತು ಸುಮಾರು 4,000 ನೇಮಕಾತಿ ಪ್ರಕ್ರಿಯೆ ವಿವಿಧ ಹಂತದಲ್ಲಿ ಈಗ ಜಾರಿಯಲ್ಲಿ ಇದೆ. ಸೊ ನಮ್ಮ ಇಲಾಖೆ ಯಾಕಂದ್ರೆ ಮಾನವ ಸಂಪನ್ಮೂಲ ಪ್ರಧಾನ ಇಲಾಖೆ ಆಗಿರುವುದರಿಂದ ಇಲ್ಲಿ ಮಾನವ ಸಂಪನ್ಮೂಲಿಗೆ ಬಹಳ ಒತ್ತು ಕೊಡಬೇಕಾಗಿರುವುದರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ತಗೊಂಡಿದ್ದೆವು. ಇದರಲ್ಲಿ ವಿಶೇಷವಾಗಿ ಕೆಲವು ವಿನೂತನವಾದ ವಿಧಾನಗಳನ್ನು ಬಳಸಿ, ಉದಾಹರಣೆಗೆ ಇವತ್ತು ಫಾರ್ಮಸಿಸ್ಟಿಗೆ ಅಪ್ರೆಂಟಿಸ್ ಪ್ರೋಗ್ರಾಮ್ ಅನ್ನು ಏನು ಚಾಲೂ ಮಾಡಿದೆವು, ಬಹುಶಃ ರಾಜ್ಯದಲ್ಲಿ ಅಂತೂ ಮೊದಲನೇ ಇದೆ, ಇಡೀ ರಾಷ್ಟ್ರದಲ್ಲೇ ಬಹುಶಃ ನಾವಿದು ವಿನೂತನವಾದ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಇದು ಕ್ಯಾಬಿನೆಟ್ ಇಂದ ಮಂಜೂರಾತಿ ಸಿಕ್ಕಿದ ಅನ್ವಯ ಈಗಾಗಲೇ ಇದರಲ್ಲಿ ಒಮ್ಮೆ ಒಂದು ಇಂಟರ್ವ್ಯೂವಲ್ಲಿ ರಿಪೋರ್ಟರ್ ಕೇಳ್ತಾರೆ, ನಿಮಗೆ ಇಷ್ಟು ಬಾರಿ ವರ್ಗಾವಣೆ ಮಾಡ್ತಾ ಇದ್ದಾರೆ, ನಿಮಗೆ ಬೇಜಾರಿಲ್ವ ಅಂತ ಕೇಳಿದಾಗೆ, ಬೇಜಾರೇನಿಲ್ಲ, ಇದು ಕಾಮನಾಗಿ ಆಗ್ತಾನೆ ಇರುತ್ತೆ, ಬಟ್ ಜನರಿಗೆ ಸ್ಪಂದಿಸೋಕೆ ಆಗಲಿಲ್ಲ, ನಾನು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಹಾಗೆ ಉಳ್ಕೊಂಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಕಣ್ಣೀರು ತರಿಸ್ತಕ್ಕಂಥ ಒಂದು ಸ್ಪೀಚ್ ಅಂತ ಹೇಳ್ಬೋದು. ಯಾಕಂತಂದರೆ ಯಾರಾದರೂ ಬೇರೆಯವ್ರ ಮೇಲೆ ಆರೋಪ ಮಾಡೋದು ಕೇಳಿದ್ವಿ, ಅವರು ಆರೋಪನೆ ಮಾಡಲಾರ್ದೆ ಈ ಥರ ಉತ್ತರ ಕೊಟ್ಟರು.